ನಮಸ್ಕಾರ ವೀಕ್ಷಕರೇ, ಲತಾಸ್ ಕುಕಿಂಗ್ ಡೈರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನಿವತ್ತು ತುಂಬಾನೇ ಸಿಂಪಲ್ ಆಗಿ ಹಾಗೇನೆ ಅಷ್ಟೇ ಟೇಸ್ಟಿಯಾಗಿ ಜೀರಾ ರೈಸ್ ಹಾಗೇನೆ ಅದ್ರ ಜೊತೆಗೆ ಒಂದು ದಾಲನ ಹೇಗೆ ಮಾಡೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಂಬೋ ಮಾಡ್ಕೊಂಡ್ರೆ ಮನೆಯಲ್ಲಿ ಗೆಸ್ಟ್ ಬಂದಾಗ ಅಥವಾ ಸುಮ್ಮನೆ ರೈಸ್ ಸಾಂಬಾರ್ ತಿಂದು ಬೇಜಾರಾದಾಗ ಆರಾಮವಾಗಿ ಈ ರೀತಿ ಮಾಡಿ ಊಟ ಮಾಡಬಹುದು. ಮೊದಲಿಗೆ ನಾನು ಇವಾಗ ದಾಲ್ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೇನೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದಕ್ಕೆ ಮಸೂರ್ ದಾಲ್ ಹಾಕೊಂಡಿದ್ದೀನಿ. ನೀವು ಸಮ ಪ್ರಮಾಣದಲ್ಲಿ ಬೇಕಾದ್ರೂ ತಗೋಬಹುದು. ಹಾಗೇನೆ ಸಿಪ್ಪೆ ಸಹಿತ ಇರುವಂತಹ ಇಲ್ಲಿ ನಾನು ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಹೆಸರು ಬೇಳೆ ಕೂಡ ಬಳಸ್ಕೋಬಹುದು. ನಂತರ ಇವೆಲ್ಲವನ್ನು ಕ್ಲೀನ್ ಆಗಿ ವಾಶ್ ಮಾಡಿ ಒಂದು ಕುಕ್ಕರ್ ಅಲ್ಲಿ ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿವಾಗ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಬೇಳೆ ಕಂತೋವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೇನೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೇನೆ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಇಷ್ಟನ್ನ ಹಾಕಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 4 ರಿಂದ 5 ವಿಜಿಲ್ ಬರುವಷ್ಟೊತ್ತು ಬೇಯಿಸ್ಕೊತಾ ಇದ್ದೀನಿ. ಹಾಗೇನೆ ಇವಾಗ ದಾಲ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ 2 ಹೆಚ್ಚಿರೋ ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಶುಂಠಿ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿ, 2 ಹಸಿಮೆಣಸನ್ನ ತಗೊಂಡಿದ್ದೀನಿ. ನಂತರ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬದಲು ನೀವು ತುಪ್ಪ ಕೂಡ ಬಳಸ್ಕೋಬಹುದು. ನಂತರ ಇದಕ್ಕೆ ನಾನಿವಾಗ 2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಚಿಕ್ಕದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ. ನಂತರ 2 ಹಸಿಮೆಣಸನ್ನ ಉದ್ದವಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಒಣಮೆಣಸನ್ನು ಕೂಡ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ನೀವು ಹಸಿಮೆಣಸನ್ನ ಸ್ವಲ್ಪ ಜಾಸ್ತಿ ಕೂಡ ಬೇಕಾದ್ರೂ ಹಾಕೋಬಹುದು. ಹಾಗೇನೆ ಒಂದು ಪುಲಾವ್ ಎಲೆಯನ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯ ಹಸಿ ವಾಸನೆ ಹೋಗಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಆ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವ 2 ಟೊಮೆಟೊ ಕೂಡ ಸೇರಿಸಿ ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಕೂಡ ಫ್ರೈ ಆಗ್ತಿದೆ. ನಂತರ ಇದಕ್ಕೆ ನಾನಿವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಹಾಗೇನೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ 1 ಸ್ಪೂನ್ ಧನಿಯಾ ಪುಡಿ, ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಖಾರ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ. ನಂತರ ಇದನ್ನ ಒಂದ್ 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಎಣ್ಣೆ ಬಿಡಬೇಕು. ಅಷ್ಟೋ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇವೆಲ್ಲ ಫ್ರೈ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ದಾಲ್ ಒಂದು ಟೇಸ್ಟ್ ಇದೆಯಲ್ಲ ತುಂಬಾನೇ ಚೆನ್ನಾಗಾಗುತ್ತೆ. ಹಾಗೇನೆ ಒಂಥರ ಈ ರೆಸ್ಟೋರೆಂಟ್ ಅಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಫ್ಲೇವರ್ ಕೊಡುತ್ತೆ. ಇವಾಗ ಒಂದು 5 ವಿಜಿಲ್ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನ ಚೂರು ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೇನೆ ಇದರ ಒಂದು ಹದ ಸರಿ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ನೀರನ್ನ ಹಾಕಿದ್ದೀನಿ. ಕುಕ್ಕರ್ಗೆ ಇರೋ ಬೇಳೆಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಒಂದು ಕುದಿ ಬರುವಷ್ಟೊತ್ತು ಕುದಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮೇಲ್ಗಡೆಯಿಂದ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟಾದ್ರೆ ದಾಲ್ ರೆಡಿ ಆಗಿದೆ. ನಂತರ ಇವಾಗ ಜೀರಾ ರೈಸ್ ಮಾಡ್ಕೊಳ್ಳೋದಿಕ್ಕೆ ನಾನು ಇವಾಗ ನೀರನ್ನ ಕುದಿಯೋದಿಕ್ಕೆ ಇಟ್ಟಿದ್ದೆ. ನಂತರ ನೀರು ಕುದೀತಾ ಇದ್ದಂಗೆನೆ ಇದಕ್ಕೆ 3 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರಿಗೆ ಸ್ವಲ್ಪ ಎಣ್ಣೆನ ಹಾಕಿ ನಂತರ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಈ ರೀತಿ ನೀರ್ ಬಸಿದು ಅನ್ನ ಮಾಡ್ಕೊಳ್ಳೋ ಬದಲು ಕುಕ್ಕರ್ ಅಲ್ಲಿನೂ ಕೂಡ ಅನ್ನ ಮಾಡ್ಕೊಂಡು ಸೇರಿಸಬಹುದು. ಆದ್ರೆ ಈ ರೀತಿ ನೀರ್ ಬಸಿದು ಮಾಡ್ಕೊಂಡ್ರೆ ಅನ್ನ ತುಂಬಾನೇ ಉದ್ರುದ್ರಾಗಿ ಬರುತ್ತೆ. ಇವಾಗ ಕುದಿ ಬರ್ತಾ ಇದೆ. ಅನ್ನ ಆಲ್ಮೋಸ್ಟ್ ಆಗಿ ರೆಡಿ ಆಗ್ತಾ ಇದೆ. ಇವಾಗ ಅನ್ನ ಆಗಿದೆ. ಇವಾಗ ನಾನು ನೀರ್ ಬಸಿದು ಇಟ್ಕೊಂಡಿದ್ದೀನಿ. ನಂತರ ಅನ್ನವನ್ನ ಆರೋದಕ್ಕೆ ಇಟ್ಟಿದ್ದೀನಿ. ಅನಂತರ ಇವಾಗ ಒಂದು ಬಾಣಲಿನಲ್ಲಿ ನಾನು ಇವಾಗ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಜೀರಾ ರೈಸ್ ಆಗೋದ್ರಿಂದ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಹಸಿಮೆಣಸನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕಾಜು ಹಾಗೇನೆ ಜೀರಿಗೆ ಎಲ್ಲ ಚೆನ್ನಾಗಿ ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ಇವಾಗ ಈ ಒಗ್ಗರಣೆ ಫ್ರೈ ಆಗುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಪುಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅನ್ನವನ್ನು ಹಾಕ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ತಣ್ಣಗಾಗಿರಬೇಕು. ಇವಾಗ ಅನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ಇವಾಗ ಜೀರಾ ರೈಸ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಿಂಪಲ್ ಆಗಿ ರೆಡಿ ಆಗುವಂತಹ ಜೀರಾ ರೈಸ್ ಹಾಗೆಯೇ ಇದ್ರ ಜೊತೆ ಕಾಂಬಿನೇಷನ್ ಆಗಿ ದಾಲ್ ತಡ್ಕ ಕೂಡ ರೆಡಿಯಾಗಿದೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಸಿಂಪಲ್ ಆಗಿ ಏನಾದರೂ ಡಿನ್ನರ್ ಮಾಡ್ಬೇಕಂತಂದಾಗ ಈ ರೀತಿ ಜೀರಾ ರೈಸ್ ಹಾಗೆಯೇ ದಾಲ್ ತಡ್ಕ ಮಾಡಿದರೆ ತುಂಬಾನೇ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.